ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬಿ ಜೆ ಪಿಯಲ್ಲಿ ಆಂತರಿಕ ಕಲಹ ಸುಲಭ ನಿಲ್ಲುವಂಥದ್ದಲ್ಲ. ಭಾಳ ಡೀಪ್ ರೂಟಿಗೆ ಕೆಳಗೆ ಹೋಗಿಬಿಟ್ಟದದು. ಅದು ಕಿತ್ತಾಕೋದು ಅಂದ್ಕೊಂಡ್ರೆ ಸುಲಭಿಲ್ಲ. ಇವತ್ತು ಯತ್ನಾಳ್ ಹೊರಗೆ ಹೋಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್. ಆದರೂ ಅವರು ಹೊರಗೆ ಹೋದರೂ ಸಹಿತ ಯಡಿಯೂರಪ್ಪ ಮತ್ತು ಅವರ ಮಗನಿಗೆ ಅವರ ರಾಜಕೀಯ ಸುತ್ತು ಹಾಕುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದಾನ ಅನ್ನುವಂಥದ್ದು. ಯಾಕಂದರೆ ಎಲ್ಲಿ ಹೋದಲೆಲ್ಲ ಒಂದೇ ಮಾತು ಯತ್ನಾಳರದ್ದು. ಯಡಿಯೂರಪ್ಪನವರು ಎಷ್ಟು ಸಾಧ್ಯರು ರಾಜಕೀಯವಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡುವಂಥದ್ದು. ಅದೇ ಸ್ಟೇಟ್ಮೆಂಟ್, ಅವೇ ಸ್ಟೇಟ್ಮೆಂಟ್ಗಳು. ಇಲ್ಲ, ಅಪ್ಪ ಮಕ್ಕಳ ಪಕ್ಷ ಮಾಡಲಿಕ್ಕೆ ಹೊರಟಿದ್ದಾರೆ, ಪಾರಂಪರಿಕ ಕುಟುಂಬ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಿರಂತರವಾಗಿ ಮಾತಾಡ್ತಾ ಇರು. ಗೋಬೆಲ್ ಒಂದು ಮಾತು ಹೇಳ್ತಾನೆ, ಹಿಟ್ಲರ್ನ ಬಲಗೈ ಬಂಟ. ಇಲ್ಲ, ಒಂದು ಸುಳ್ಳನ್ನು 100 ಸಲ ಹೇಳಿದರೆ ಸತ್ಯ ಆಗ್ತದೆ ಅಂತೇಳಿ. ಇಲ್ಲಿ ಸತ್ಯ ಇರ್ಬೋದು, ಯತ್ನಾಳ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅದ್ರೊಳಗೆ. ಆದರೆ ಮರಳಿ ಅಂತ ಹೇಳೋಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕಾಗಿದ್ದೇನು ಅನ್ನೋದ್ರ ಬಗ್ಗೆ ಗಮನ ಹರಿಸಿದಾಗ ಮುಖ್ಯವಾಗಿ ಹೇಳಬೇಕಾಗಿದ್ದು ಇಲ್ಲಿ ಬಡತನಕ್ಕೆ, ಇಲ್ಲಿ ನಿರುದ್ಯೋಗಕ್ಕೆ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯದ. ಅದು ಹಿಂದೂ ಮಕ್ಕಳಿಗೆ ಮಾಡಿಕೊಡ್ಲಿ, ಅವ್ರ ಬಗ್ಗೆನೇ ಮಾತಾಡಿ, ನಮ್ಮ ಬೇಡ ಅಂತಲ್ಲ. ಯಾಕಂತಂದ್ರೆ ಇವತ್ತು ಹಿಂದೂ ಮಕ್ಕಳು, ಇನ್ನೂರು ಧರ್ಮೀಯ ಮಕ್ಕಳು ಇವತ್ತು ಅನ್ನಂಪ್ರಾಡಾಗಿದ್ದಾರೆ, ಬದುಕಿಲ್ಲ, ಬಡತನದ ಅದ್ರ ಬಗ್ಗೆ ನಮ್ಮ ಯತ್ನಾಳ್ ಮಾತಾಡಬೇಕಾಗಿತ್ತು. ಜೊತೆಗೆ ನಮ್ಮ ವಿಜೇಂದ್ರ ಅವರಾದ ಸಹಿತ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ವಿಜೇಂದ್ರ ಅವರಿಗೆ ಅಂದರೆ, ಈಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜಾಗದಲ್ಲಿ ತೊಗೊಂಡು ನಾವು ಮಂಜುನಾಥದಲ್ಲಿ ಪೂಜೆ ಸಲ್ಲಿಸಿ ನನಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ನನ್ನ ನಡುವೆ ಯಾವುದೇ ಆತ್ಮೀಯತೆ ವ್ಯಾವಹಾರಿಕ ಸಂಬಂಧ ಇಲ್ಲ, ಅಪಪ್ರಚಾರ ಮಾಡುವವರಿಗೆ ಭಗವಂತ ಒಳಿತು ಮಾಡಲಿ ಅನ್ನೋಂಥ ಮಾತು ಹೇಳೋ ಅವಶ್ಯಕತೆ ಇತ್ತ ಅಂತ. ಯಾಕಂದರೆ ಅವರು ಇಲ್ಲ ಅಂದಾಗ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಭಾಳ ಯೋಗ್ಯವಾದ ನಡೆ. ಆದರೆ ಅದು ಮಾಡ್ತಾ ಇಲ್ಲ ಅಂದಾಗ ಸಹಜವಾಗಿ ಏನೋ ಅದಪ್ಪ ಅಲ್ಲೇ ದಾಲ್ಬೇಕು ಕುಚ್ ಕಾಲಾಯ ಅಂತ. ಮತ್ತು ಇಲ್ಲಿ ರಾಜಕೀಯದಲ್ಲಿ ಇಲ್ಲಿ ಒಬ್ರಿಗೊಬ್ರು ಸಂಬಂಧಗಳು ಇದ್ದಾವಲ್ಲ, ಯಾರೂ ಇಲ್ಲೇ ಭಾಳಷ್ಟು ವೈರತ್ವದಲ್ಲಿ ದೂರ ಇರ್ಬೋದು, ಬಟ್ ಒಳಗಿದೊಳಗೆ ಎಲ್ಲ ಕಡೆನೂ ಇದ್ದೇ ಇರ್ತದೆ. ಒಂದು ಮೇನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗಂತ ಎಲ್ಲರೂ ಅವ್ರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ, ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಶೆಯಲ್ಲಿ ಇರಬಹುದಿಲ್ಲ ಅಂತಲ್ಲ. ಸಿದ್ದರಾಮಯ್ಯ ಜೊತೆಗೂ ಇವರು ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ಮ ಯತ್ನಾಳ್ ಸಾಕಷ್ಟು ಯತ್ನಾಳ್ ಹೇಳಿದ್ರೆ ಡಿ ಕೆ ಶಿಂದು ಆಗಬಾರ್ದಪ್ಪ CM, ಅವರು ಉಳಿಬೇಕು ಅಂತೇಳಿ. ಇದರರ್ಥ ಸಿದ್ದರಾಮಯ್ಯ ಜೊತೆಗೆ ಇವರು ಹೊಂದಾಣಿಕೆ ಅದೇನ, ಒಳ ಹೊಂದಾಣಿಕೆ ಯತ್ನಾಳರದು ಅಂತ ಸಹಜವಾಗಿ ವಿಜೇಂದ್ರ ಅಂತವ್ರು ಕೇಳ್ಬೋದು ಅದನ್ನು. ಆದರೆ ಇಲ್ಲಿ ಹೇಳುವಂಥ ಉದ್ದೇಶ ಒಂದೇ ಇಲ್ಲ. ಇವತ್ತು ವಿಜೇಂದ್ರ ಅವರು ನಮಗೇನು ಸಂಬಂಧ ಇಲ್ಲ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಮುಖ್ಯವಾಗಿ ಈಗ ವಿಜೇಂದ್ರ ಅವ್ರು ಮಾಡಬೇಕಾಗಿದ್ದೇನಪ್ಪ, ಎಲ್ಲಿ ತಪ್ತಾ ಇದೆ ಸರ್ಕಾರ, ಏನು ಮಾಡಬೇಕಾಗಿದೆ, ಅದು ಭ್ರಷ್ಟ ವ್ಯವಹಾರ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಕೊಡಬೇಕು ವಿನಃ ಯತ್ನಾಳ್ ಹೇಳಿದರು ಮತ್ತೊಬ್ರು ಹೇಳಿದ್ರು ಅಂತೇಳಿ ಮಂಜುನಾಥನ ಹಾನಿ ಮಾಡಿದರೆ ಅಥವಾ ಗುಡಿಗೆ ಹೋಗಿ ಬಂದು ಹೊರಗೆ ಬಂದು ಪ್ರೆಸ್ ಮಾಡಿ ಮಾತಾಡಿದರೆ ಸಹಜವಾಗಿ ಹೇಳಿಸ್ತದೆ ಇವರು ಏನು ಅದನಪ್ಪ ಅಂತೇಳಿ. ಯಾಕಂದ್ರೆ ಇವತ್ತು ಇದು ಇನ್ನೊಂದೆಲ್ಲ ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ಆಧುನೀಕರಣದಿಂದಾಗಿ, ಹೊಸ ವಿಚಾರಗಳಿಂದಾಗಿ, ಟೆಕ್ನಿಕಲ್ ಡೆವಲಪ್ಮೆಂಟ್ಗಳಿಂದಾಗಿ ವಿಶ್ವ ಅನ್ನುವಂಥದ್ದು ಭಾಳ ವೈಜ್ಞಾನಿಕವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತಿನ ಯುವ ಜನಾಂಗ ಆನೆ, ಕೆರೆ, ಒಂಟಿ ಅಂತೆಲ್ಲ ಹೇಳ್ತೀವಲ್ಲ ನಾವು, ನಂಬೋ ಸ್ಥಿತಿಗೆ ಬರ್ತಾ ಇಲ್ಲ ಜನ. ಎಜುಕೇಟೆಡ್ ಪಾಪ ಅನ್ಎಜುಕೇಟೆಡ್ ಇದ್ದವ್ರು ನಂಬ್ತಾರೆ, ಆ ಮಾತು ಬೇರೆ. ಎಜುಕೇಟೆಡ್ ಇದು ಬರ್ತಾ ಇದೆ, ಹೊಸ ಟೆಂಡೆನ್ಸಿ ಬೆಳೀತಾ ಇದೆ. ಯಾಕಂದರೆ ಮೊನ್ನೆ ಒಂದು ಸರ್ವೆ ಪ್ರಕಾರ ಜಗದಲ್ಲಿ ಅತ್ಯಂತ ಹೆಚ್ಚು ಜನ ಇದ್ದವ್ರು ಯಾರಪ್ಪ ಅಂದ್ರೆ, ಮೊದಲನೇದಾಗಿ ಕ್ರಿಶ್ಚಿಯಾನಿಟಿ, ಎರಡನೇದಾಗಿ ಮುಸ್ಲಿಮ್ಸ್, ಇಸ್ಲಾಂ ಧರ್ಮದವರು, ಮೂರನೇದು ಇಲ್ಲಿ ಯಾರಪ್ಪ ಅಂದರೆ ಚಾರ್ವಾಕರು ಅಂದರೆ ದೇವರನ್ನು ನಂಬದಂಥವ್ರು, ಭವಿಷ್ಯತ್ ಕಾಲವನ್ನು ನಂಬದಂಥವ್ರು, ಇದ್ದದ್ದು ಬದುಕನ್ನು ಪ್ರೀತಿಸುವಂಥವ್ರು. ಅವ್ರ ಸಂಖ್ಯೆ ಹೆಚ್ಚಾಗಿದೆ. ಮೂರನೇ ನಂಬರ್ ಅಂದರೆ ಹಿಂದೂಗಳಿದ್ದರು, ಇವತ್ತು ಅದು ಹೆಚ್ಚಾಗಿದೆ. ಇದರ ಅರ್ಥ ವಿಜ್ಞಾನ ನಮ್ಮನ್ನು ಏನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದನ್ನ ಚಾರ್ವಾಕಗಳಿಗೆ ಕೊಂಡೊಯ್ತಾ ಇದೆ ಅಂತ. ಅದಕ್ಕೆ ಇವತ್ತು ವಿಜೇಂದ್ರಂಥ ನಾಯಕರು ಇವತ್ತು ನಮಗೇನು ಬೇಕಾಗಿದೆ, ಇವತ್ತು ಜಂಜಿ ಅಂದರೆ ಯುವ ಜನಾಂಗಕ್ಕೆ ನಾವು ಏನಕ್ಕೆ ಪರಿಹಾರ ಕೊಡೋಕ್ಕೆ ಸಾಧ್ಯದ, ಎಲ್ಲಿ ತಪ್ಪಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಎಲ್ಲಿ ತಪ್ಪಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು, ತಮ್ಮ ಸರ್ಕಾರದಲ್ಲಿ ಏನು ತಪ್ಪುಗಳಾಗಿದೆ ಅದ್ರಗಳ ಲಕ್ಷ್ಯ ಹಾಕ್ಬೇಕು ವಿನಃ ಅದ್ರಗಳ ತಮ್ಮ ವಿಚಾರಗಳನ್ನ ಹರಿಬಿಡ್ಬೇಕು ವಿನಃ ಯಾವುದೋ ಒಂದು ಯಾರೋ ಒಬ್ಬರು ಮಾತಾಡ್ತಾರೆ ಏನೋ ಅಂತಾರೆ ಅಂದ್ರೆ ಹೌದು ಎಂಥ ದೊಡ್ಡ ವ್ಯಕ್ತಿನ ಇಲ್ಲ ಅಂತಲ್ಲ. ಆದರೆ ರಿಪೀಟೆಡ್ಲಿ ಅದು ಹೇಳಿದ ತಕ್ಷಣ
ಅದು ಸತ್ಯನ ಆಗುವುದಿಲ್ಲ. ಇರ್ಬೋದು ಗೊಂಬೆಲ್ಸಿನ ಮಾತು ಸತ್ಯ ಆಗ್ತದೆ ಅಂತೇಳಿ, ಹಂಗೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕಿದ್ರಿ, ಆ್ಯಸ್ ಯೂಸ್ವಲ್ ನೀವು ಮಾತಾಡ್ರಿ, ಹೋಗ್ರಿ, ಡಿ ಕೆ ಶಿ ಅವ್ರ ಜೊತೆಗೆ ಆ ಪ್ರಶ್ನೆ ಇಲ್ಲ. ಆದ್ರೆ ಅದರಿಂದಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಅನ್ಯಾಯ ಆಗ್ಬಾರ್ದು ಜನಸಾಮಾನ್ಯರಿಗೆ ಅನ್ನುವಂಥದ್ದು. ಡಿ ಕೆ ಶಿ ಅವರಿಂದ ಅನ್ಯಾಯ ಆಗ್ತಾಯಿದ್ರೆ ಅದನ್ನು ಪ್ರಬಲವಾಗಿ ವಿರೋಧಿಸುವಂಥ ಶಕ್ತಿನೂ ಬೆಳೆಸ್ಕೊಡ್ರಿ, ತಪ್ಪಾಗಿ ತಪ್ಪು ಅಂತ ಹೇಳ್ರಿ, ಅದು ಹೋರಾಟ ಮಾಡಿರಿ, ಅದೊಂದು ರೂಪ ಬೇರೆ ಇರ್ತದೆ. ಅಂದ್ರೆ ಈ ವಿಷಯ ಯಾಕೆ ಚರ್ಚೆ ಮಾಡ್ತಾಯಿದ್ದು ನಮ್ಮ ತಮ್ಮಂದಿಗೆ ಅಂದ್ರೆ, ಡಿ ಕೆ ಶಿ ಅವ್ರ ಜೊತೆ ನಮ್ಮ ವ್ಯವಹಾರ ಇಲ್ಲ ಅಂತನ್ನುವಂಥದ್ದು ಇದು ಏನದಪ್ಪ ಅಂತಂದ್ರೆ ಸುಮ್ಮನೆ ಒಂದು ಮ್ಯಾಲಿನ ಮಾತಿಗೆ ಹೇಳಿದಂಗೆ ಅನಿಸೋದೇನು ಅಂತ ಆಗ್ತದೆ. ಯಾಕಂದ್ರೆ ಆ ವಿಷಯ ಮೇಲಿಂದೆಲ್ಲ ಯತ್ನಾಳರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎತ್ತುವುದರಿಂದಾಗಿ ಸಹಜವಾಗಿ ಸಂಶಯ ಮೂಡ್ತದೆ ಜನರಲ್ಲೇ. ಅದನ್ನು ಹೋಗಲಾಡೋ ಸಲುವಾಗಿ ನೀವು ಧರ್ಮಸ್ಥಳದಲ್ಲಿ ನಿಂತ ಮಾತಾಡಿದರೆ ಅದು ಜನ ನಂಬ್ತಾರ ಅಂತ ನಿಮ್ಮಲ್ಲಿ ಏನೋ ಭಾವನೆ ಇರ್ಬೋದು, ಇಲ್ಲಂತಲ್ಲ, ಸಹಜ ಎಲ್ಲರಿಗೂ ಇರ್ತದೆ. ಯಾಕಂದ್ರೆ ಧರ್ಮಸ್ಥಳ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಏನಪ್ಪ ಅಂದ್ರೆ ಒಂದು ಧರ್ಮಸ್ಥಳ ಹೆಸರಿದ್ದಾಗ ಧರ್ಮಸ್ಥಳ ಪವಿತ್ರ ಜಾಗ, ಅದ್ರ ಬಗ್ಗೆ ಎಲ್ಲರಿಗೂ ಎಲ್ಲದ ಗೌರವ ಇರ್ತದೆ, ಭಕ್ತಿ ಇರ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಅವ್ರ ಜೊತೆ ಸಂಬಂಧ ಇಲ್ಲ ಅಂತೇಳಿ. ಅದು ಸಂಬಂಧ ಅದ ರೀ ಇಲ್ಲಿ ಹೆಂಗಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ದನ್ನು ತಪ್ಪಾಗಿದೆ ಅಂತ ಹೇಳುವಂಥ ಪ್ರವೃತ್ತಿ ಬೆಳೆಸುವ ಜೊತೆಗೆ ಜನಜಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರಪ್ಪ ಇವರು? ಬರೀ ಗ್ಯಾರಂಟಿ ಅಂತ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಏನು ಲಾಭದ, ಏನು ಹಾನಿ ಅದ? ಈಗ ಹಾನಿ ಆಗಿದೆ ಅಂತ ಹೇಳ್ತೀರಿ, ಕಲ್ಯಾಣಕಾರಿ ಅಂತ ಎಲ್ಲ ಕರೆನ ಅದು ಸುಳ್ಳೇನಲ್ಲ, ಅದ್ರಲ್ಲಿ ಮ್ಯಾಕ್ಸಿಮಮ್ ಆಗಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ನೀವು ಮಾಡಲಿ ಅಂತ ಯಾಕೆ ಹೇಳ್ತಾ ಇಲ್ಲ ವಿಜೇಂದ್ರ ಅವರು ಅನ್ನುವಂಥದ್ದು? ಯಾಕಂದ್ರೆ ಅದು ಅಂತಾರೆ ಬಾಯಿ ಒಳಗಷ್ಟ, ಬಟ್ ಹೋರಾಟದ ಮೂಲಕ. ಹೌದಪ್ಪ, ಇವತ್ತು ಮೊನ್ನೆ ಧಾರವಾಡದಲ್ಲಿ ಅಲ್ಲೆಲ್ಲ ಹೋರಾಟ ಮಾಡಿದ್ರು, ಕೆಲವೊಂದು ರೈತ ನಾಯಕರು ಹೋರಾಟ ಮಾಡಿದರು, ನೇಕಾರರು ತಮ್ಮ ಭಾವನೆಗಳನ್ನ ಹೇಳಿದರು. ಎಲ್ಲರೂ ಹೇಳೋ ಮುಂದೆ ವಿಜೇಂದ್ರ ಅವರು ಮುನ್ನುಗ್ಗಿ ಈ ವಿಷಯವನ್ನು ಎಲ್ಲರಿಗೂ ಉದ್ಯೋಗ ಕೊಡಿಸಲೇಬೇಕು. ಈಗ 2 ಪಾಯಿಂಟ್ ಅಂದರೆ 2,80,000 ಜನರಿಗೆ ಇವತ್ತು ನೀವು ಕೈಲಿ ಕಾಲ್ಫಾರ್ಮ್ ಮಾಡಿರಿ ಅಂತ ಒತ್ತಡ ಹಾಕುವಂಥದ್ದು ಇವತ್ತು ನಿಮ್ಮ ಮುಂದಿರುವಂಥ ಒಂದು ದೊಡ್ಡ ಏನಪ್ಪ ಸವಾಲು ಅಂತ. ಅದರಿಂದ ಆ ಒಂದು ಮೂಮೆಂಟನ್ನು ಇನ್ನೂ ಹೀಟ್ ಮಾಡಿದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿರೋಧಿ ಅನ್ನುವಂಥ ತಂತನ ಮುಡ್ಕೊತ ಹೋಗಿಬಿಡ್ತದೆ. ಏನು ಸಮಸ್ಯೆಗಳದಾವ ಅದು ತೊಗೊಂಡು ಹೋರಾಟ ಮಾಡುವಂಥದ್ದು ಮಾಡಬೇಕಂತ ನಮ್ಮ ಉದ್ದೇಶ ಒಂದೇ ಇಲ್ಲ. ಏನಪ್ಪ ಅಂತಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಹೇಳೋಕ್ಕಿಂತರೂ ಹೋರಾಟವನ್ನು ತೀವ್ರಗೊಳಿಸ್ರಿ, ಉದ್ಯೋಗ ಸೃಷ್ಟಿ ಇಲ್ಲ, ಜೊತೆಗೆ ಭಾಳ ಮಹತ್ವದಂದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೂ ಒತ್ತು ಕೊಡ್ರಿ ಅಂತೇಳಿ. ಅವೆರಡೂ ಕ್ಷೇತ್ರ ಭಾಳ ಇಂಪಾರ್ಟೆಂಟು. ಆದರೂ ಆದಷ್ಟು ಫ್ರೀ ಕೊಡಲಿಕ್ಕೆ ನಿಮ್ಮ ಸರ್ಕಾರ ಸಾಧ್ಯದನ. ಒಂದು 2028 ನೀವು ಅಧಿಕಾರಕ್ಕೆ ಬಂದ್ರೆ ಎಲ್ಲರಿಗೂ ಫ್ರೀ ಶಿಕ್ಷಣ ಅಪ್ ಟು ಹೈಯರ್ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯದನ? ಇದ್ರ ಬಗ್ಗೆ ನೀವು ವಿಚಾರ ಮಾಡಿರಿ. ನಿಮ್ಮ ಹೈಕಮಾಂಡ್ ಜೊತೆಗೆ ಇದನ್ನು ಹೇಳಿಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಫ್ರೀ ಶಿಕ್ಷಣ ಮತ್ತು ಫ್ರೀ ಆರೋಗ್ಯ ಇವೆರಡು ಸಾಧ್ಯ ನಮಗೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ. ಈಗ ಈ ವಿಷಯವನ್ನು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ರೈತರು ಒಪ್ಕೊಳ್ತಾ ಇದ್ದಾರೆ. ಮತ್ತೆಲ್ಲ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಆಗ್ತದೆ ವಿಜೇಂದ್ರ ಅವರು. ಅದು ಬಿಟ್ಕೊಂಡು ಯಾವ ದೇವಸ್ಥಾನ ತೊಗೊಂಡ್ರು ಇಲ್ಲ, ಪ್ರಾಮಾಣಿಕದಲ್ಲಿ ದೋಸ್ತಿ ಇಲ್ಲ, ಹಂಗೆ ಅನ್ನೋದ್ರೆ ಏನೂ ಅರ್ಥ ಇಲ್ಲ. ಅದು ಯಾಕಂದ್ರೆ ರಾಜಕಾರಣದಲ್ಲಿ ದೋಸ್ತಿ ಇರೋದನ್ನು ಇವತ್ತು ಮಿತ್ರ ಇದ್ದವು ನಾಳೆ ಶತ್ರು ಆಗ್ತಾನೆ, ನಾಳೆ ಶತ್ರು ನಾಡದ ಮಿತ್ರ ಆಗ್ತಾನೆ, ಇವು ನಡೆಯುವಂಥವು. ನಿಂತು ನೀರಲ್ಲ ರಾಜಕೀಯ ಅನ್ನೋದು. ಈ ದಿಸೆಯಲ್ಲೇ ವಿಜೇಂದ್ರ ಅವರು ಇನ್ನಷ್ಟು ಪರಿಪಕ್ವವಾದ ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿ. ಜೊತೆಗೆ ಡಿ ಕೆ ಶಿ ಅವ್ರ ತಪ್ಪುಗಳನ್ನು ಪ್ರಬಲವಾಗಿ ವಿರೋಧಿಸುವಂಥದ್ದು ಬೆಳೆಸ್ಕೊಳ್ಳಿ. ಯಾಕಂದ್ರೆ ಈಗಿನ ವಾತಾವರಣ ನೋಡಿದರೆ ನಮ್ಮ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷದ ಕೆಳಗೆ ಇಳಿಸೋದು ಭಾಳ ಕಷ್ಟದ. ಯಾಕೆ ಇಳಿಸಿದ್ರೆ ಪರ್ಯಾಯ ಯಾರು ಅನ್ನೋದು ಗೊತ್ತಿರಲಿಲ್ಲ ಇವತ್ತು. ಹೌದು ಅವ್ರು ಇಳಿಸ್ಬೇಕು, ಹೌದು ಕುಟುಂಬ ರಾಜಕೀಯ ಮಾಡ್ತಾರೆ, ಎಲ್ಲ ಒಪ್ಪನು. ಭ್ರಷ್ಟರು ಅದಾರ, ಅದನ್ನೂ ಒಪ್ಪನು. ಆದರೆ ಅವ್ರು ಬಿಟ್ಟರೆ ಮಧ್ಯಾಹ್ನ ಅದಾರ, ಭ್ರಷ್ಟ ಇಲ್ಲದಂಥವ್ರು, ಪ್ರಾಮಾಣಿಕರು, ಅತ್ಯಂತ ಏನಪ್ಪ ಅಂತಂದ್ರೆ ಜನರಿಗೆ ಬೇಕಾದಂಥವ್ರು. ಯಾಕೆ ಅದು ಬೇಕಲ್ಲ ಜನರಿಗೆ ಮುಟ್ಟುವಂಥದ್ದು. ಇವತ್ತು ಯಡಿಯೂರಪ್ಪನವ್ರು ಅಟ್ಲೀಸ್ಟ್ ಲಿಂಗಾಯತರಲ್ಲೇ ಮತ್ತೆಲ್ಲ ಗುರುತಿಸಲ್ಪಡುವಂಥ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಅವ್ರ ಮಗಪ್ಪ ಇವರು ಹಂಗೆ ಇರ್ಬೋದು ಅನ್ನೋದು ಭಾಳ ಜನರ ಅಭಿಪ್ರಾಯ ಇದೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಂತಿಲ್ಲ, ಅವ್ರ ಬದಲಾಗಿ ಇದ್ದೀರಿ ಇಲ್ಲ ಅಂತಲ್ಲ. ಆದ್ರೆ ಯಡಿಯೂರಪ್ಪನವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರೆ ಯಾವ ರೀತಿಯಾಗಿ ಪಕ್ಷಕ್ಕೆ ದುಡಿತಾರೋ ಆ ರೀತಿ ದುಡಿದಿಲ್ಲ ಅನ್ನೋದು ಈಗ ರುಜುವಾದಂಥ ವಿಷಯ ಆಗ್ಯದ. ಆ ದಿಶೆಯಲ್ಲಿ ಇವತ್ತು ಒಂದು ವೇಳೆ ವಿಜೇಂದ್ರನ ಕಿತ್ತು ಹಾಕೋದು ತೆಗೆದು ಹಾಕೋದು ಅಂದ್ರೆ ಯಡಿಯೂರಪ್ಪನ ಕಿತ್ತು ಹಾಕಿದಾಗ ಅವ್ರನ್ನ ಬಿಟ್ಟು ಯಾರಿದಾರ ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕರು? ಯತ್ನಾಳರಿದಾರ. ಯತ್ನಾಳಿಂದ ಆ ಪ್ರಮಾಣದಲ್ಲಿ ಆಗ್ಬೋದಾ? ಲಿಂಗಾಯತ ಮತಗಳು ಬರ್ಬೋದಾ? ಅಥವಾ ಮತ್ತೆ ಬೇರೆ ಯಾರಿದ್ದಾರೆ? ಅಥವಾ ಹಿಂದುಳಿದವ್ರಲ್ಲಿ ಯಾರಿದ್ದಾರೆ? ಅಥವಾ ಮುಂದೆ ಮತ್ತೆ ಬೇರೆದ್ರಲ್ಲಿ ಯಾರಿದ್ದಾರೆ? ಇದೆಲ್ಲನೂ ವಿಚಾರ ಮಾಡ್ಕೋಬೇಕಾಗ್ತದೆ. ಈಗಿನ ಮಟ್ಟಿಗೆ ನೋಡ್ತೀನಪ್ಪ ಅಂದ್ರೆ ಯಡಿಯೂರಪ್ಪರ ಬದಲಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಯಾರು ನಾಯಕರಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕಿದಾಗ ನೀವು ಬದಲು ಮಾಡಿರಿ ಅಲ್ವಾ? ನಿಮಗೇನು ಅನ್ನಿಸ್ತದ? ನಿಮ್ಗೆ ಸರಿ ಅಂದ್ರೆ ಸರಿ, ತಪ್ಪಲ್ರಿ, ಎಲ್ಲ ಅಂತ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಜೊತೆಗೆ ನಿಮ್ಮ ಆರ್ಥಿಕ ಬೆಂಬಲ ನಮಗಿರಲಿ. ಯಾಕಂದರೆ ಸತ್ಯ ಹೇಳೋದು ಸ್ವಲ್ಪ ಕಷ್ಟ,
ಆ ಕೆಲಸ ನಿಮ್ಮ ಜೊತೆಗೆ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿದ್ದೀರಿ. ಇನ್ನಷ್ಟು ಸಪೋರ್ಟ್ ಮಾಡಿರಿ ಅಂತ ಮತ್ತೆ ಹೇಳೋದು. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.